Hi, good morning, friends. Today discuss about the Mauryan Empire or Mauryan Dynasty. History deals with the many dynasties. Among them, the Mauryan dynasty is the most important dynasty. Why? Because the Mauryans were brought the political unity in India. Uh, Mauryan dynasty achieved or Mauryan kings achieved the first political unity in India, and also they were brought the unity in administration. Hence, the Mauryan dynasty is the most important dynasty of the country. And the Mauryans were the most popular dynasty, and it gives the most encouragement in the fields of education, literature, art and architecture, religion, and other fields. And the Mauryan kings were maintained the good ambassador relationship with other contemporary dynasties. Hence, the Mauryan dynasty is the most famous, popular dynasty in the world also. And this dynasty was founded by Chandragupta Maurya. Chandragupta Maurya is the founder of Mauryan dynasty. And Pataliputra is a capital of Mauryans. And Dharmachakra is a royal emblem of Mauryan Empire. Chandragupta Maurya is the founder of Mauryan dynasty, and Pataliputra is the capital of Mauryans, and Dharmachakra is a royal emblem of Mauryan Empire. ವಿದ್ಯಾರ್ಥಿಗಳ ಇದನ್ನು ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ಮೌರ್ಯ ಸಾಮ್ರಾಜ್ಯವು ಭಾರತದಲ್ಲಿ ಇರುವಂತಹ ಅತ್ಯಂತ ಪ್ರಮುಖವಾದ ಸಾಮ್ರಾಜ್ಯವಾಗಿದೆ. ಉದಾಹರಣೆಗೆ ಇತಿಹಾಸ ಅಂತಂದ್ರೆ ಹಲವಾರು ಸಾಮ್ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಹಲವಾರು ಸಾಮ್ರಾಜ್ಯಗಳ ಸಾಧನೆಗಳ ಬಗ್ಗೆ, ರಾಜಕೀಯ ವ್ಯವಸ್ಥೆ ಬಗ್ಗೆ, ಸಾಮಾಜಿಕ ವ್ಯವಸ್ಥೆ ಬಗ್ಗೆ, ಸಾಹಿತ್ಯ, ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪ ಹೀಗೆ ಹಲವಾರು ಕ್ಷೇತ್ರಗಳಿಗೆ ಆಯಾ ರಾಜರುಗಳು, ಆಯಾ ಸಾಮ್ರಾಜ್ಯದವರು ನೀಡಿದಂತಹ ಕೊಡುಗೆಗಳ ಬಗ್ಗೆ ನಾವು ತಿಳಿದುಕೊಳ್ತೀವಿ. ಇಂತಹ ಸಾಮ್ರಾಜ್ಯಗಳಲ್ಲಿ ಒಂದು ಪ್ರಮುಖವಾದಂತಹ ಒಂದು ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯ ಭಾರತದಲ್ಲದೆ ಇತರ ದೇಶಗಳಲ್ಲಿ ಸಹ ಒಂದು ಪ್ರಮುಖವಾದ ಸಾಮ್ರಾಜ್ಯವಾಗಿ ಗುರುತಿಸಿಕೊಂಡಿತ್ತು. ಹೇಗೆಂದ್ರೆ ಈ ಮೌರ್ಯರು ಇತರ ರಾಷ್ಟ್ರಗಳೊಂದಿಗೆ ಉತ್ತಮವಾದಂತಹ ರಾಯಭಾರ ಸಂಬಂಧವನ್ನು ಹೊಂದಿದ್ದರು. ಹಾಗಾಗಿ ಈ ಮೌರ್ಯ ಸಾಮ್ರಾಜ್ಯವು ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಅತ್ಯಂತ ಪ್ರಮುಖವಾದ ಸಾಮ್ರಾಜ್ಯ ಆಗಿದೆ. ಈ ಮೌರ್ಯ ಸಾಮ್ರಾಜ್ಯವು ಭಾರತದಲ್ಲಿ ಮೊದಲ ಬಾರಿಗೆ ರಾಜಕೀಯ ಏಕತೆಯನ್ನು ಸಾಧಿಸಿದೆ, ರಾಜಕೀಯ ಏಕತೆಯನ್ನು ಸ್ಥಾಪನೆ ಮಾಡಿದೆ. ರಾಜಕೀಯ ಏಕತೆ ಅಂತಂದ್ರೆ ಏನು, ಭಾರತದಲ್ಲಿ ಹಲವಾರು ಸಣ್ಣ ಪುಟ್ಟ ಸಾಮ್ರಾಜ್ಯಗಳಿದ್ವು. ಹಾಗಾಗಿ ಹಲವಾರು ರೀತಿಯಾದ ರಾಜಕೀಯ ವ್ಯವಸ್ಥೆ ಇತ್ತು. ಅಂತಹ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನೆಲ್ಲ ವಶಪಡಿಸಿಕೊಂಡು ಇಡೀ ಭಾರತದಾದ್ಯಂತ ಏಕೀಕೃತವಾದ ರಾಜಕೀಯ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತೆ. ಅದನ್ನೇ ನಾವು ರಾಜಕೀಯ ಐಕ್ಯತೆ, ರಾಜಕೀಯ ಏಕತೆ ಅಂತೆಲ್ಲ ಸಹ ಕರೆಯುತ್ತೇವೆ. ಮತ್ತೆ ಇವರು ಕೇವಲ ರಾಜಕೀಯದಲ್ಲದ ಆಡಳಿತಾತ್ಮಕವಾಗಿ ಸಹ ಐಕ್ಯತೆಯನ್ನು, ಆಡಳಿತಾತ್ಮಕವಾಗಿ ಸಹ ಏಕರೂಪತೆಯನ್ನು ಸಾಧನೆ ಮಾಡಿದ್ದಾರೆ. ಹಾಗಾಗಿ ಈ ಮೌರ್ಯ ಸಾಮ್ರಾಜ್ಯವು ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಅತ್ಯಂತ ಪ್ರಮುಖವಾದಂತಹ ಸಾಮ್ರಾಜ್ಯ ಆಗಿದೆ. ಹಾಗಾದ್ರೆ ಈ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದ್ರೆ ಚಂದ್ರಗುಪ್ತ ಮೌರ್ಯನ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಮತ್ತೆ ಪಾಟಲಿಪುತ್ರ ಮೌರ್ಯರ ರಾಜಧಾನಿಯಾಗಿದೆ. ಮತ್ತೆ ಧರ್ಮಚಕ್ರ ಇದು ಮೌರ್ಯ ಸಾಮ್ರಾಜ್ಯದ ರಾಜ ಲಾಂಛನವಾಗಿದೆ. ಮತ್ತೆ ಈ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಮಾರ್ಗದರ್ಶಕರು, ಸಲಹೆಗಾರರು ಸಹಾಯ ಮಾಡಿದಂತಹ ವ್ಯಕ್ತಿಯೇ ಚಾಣಕ್ಯ ಅಥವಾ ಕೌಟಿಲ್ಯ ಅಥವಾ ವಿಷ್ಣುಗೋಪ ಅಂತ ಅದನ್ನ ಕರೀತಾರೆ. ಹೆಚ್ಚು ಪ್ರಸಿದ್ಧ ಆಗಿದೆ ಕೌಟಿಲ್ಯನ ಹೆಸರು. ಈ ಕೌಟಿಲ್ಯನ ಸಹಾಯದಿಂದ, ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯವನ್ನು ಪಾಟಲಿಪುತ್ರದಲ್ಲಿ ಸ್ಥಾಪನೆ ಮಾಡ್ತಾನೆ. ಇದು ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇರುತ್ತೆ ಸಂಕ್ಷಿಪ್ತ
ಮಾಹಿತಿಯ ಹಿನ್ನೆಲೆ ಆಗಿದೆ. ನಂತರ ಈ ಮೌರ್ಯ ಎಂಬ ಪದದ ಮೂಲದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ದ ಆರಿಜಿನ್ ಆಫ್ ಮೌರ್ಯ. There are many theories give the information regarding the origin of Maurya. And the most important theories are the first theory. The first, Vishakadatta is one of the most important historian, scholar and poet of ancient period. Vishakadatta wrote Mudra Rakshasa. In this book, he gives information regarding the Chandragupta Maurya belongs to Mayura Sutta. Vishakadatta said that Chandragupta Maurya belongs to Mayura Sutta. And second one, Jain literature. According to Jain literature, Chandragupta Maurya belongs to Peacock Tamer. Jain literature belongs to Peacock. And the word Maurya is derived from Mura. Mura is a concubine of Nanda king. And the Buddhist literature gives information regarding the Chandragupta Maurya belongs to Kshatriya clan of Maurya. They were ruled at Pippalivana. Hence, according to Buddhist literature, Chandragupta Maurya belongs to Kshatriya clan. According to Jain literature, Chandragupta Maurya belongs to Peacock Tamer, and Vishakadatta says that he belongs to Mayura Sutta. And the word Maurya is derived from Mura. Mura is a concubine of Nanda, king of Nanda dynasty or Magadha dynasty. Okay, it is the most important theories regarding the origin of Maurya dynasty or origin of Chandragupta Maurya. You know, ಚಂದ್ರಗುಪ್ತ ಮೌರ್ಯ ಯಾರು ನೋಡೋದಾದ್ರೆ ಚಂದ್ರಗುಪ್ತ ಮೌರ್ಯನ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ. ಆತರ ಮೂಲದ ಬಗ್ಗೆ, ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇರುವಂತಹ ಮೂಲದ ಬಗ್ಗೆ, ಚಂದ್ರಗುಪ್ತ ಮೌರ್ಯನ ಮೂಲದ ಬಗ್ಗೆ ಇರುವಂತಹ ಕೆಲವು ಸಿದ್ಧಾಂತಗಳು ನೋಡೋದಾದ್ರೆ ಹಲವಾರು ಸಿದ್ಧಾಂತಗಳು ತನ್ನದೇ ಆದಂತಹ ವಿಚಾರಗಳನ್ನು ತಿಳಿಸ್ತವೆ. ಎಲ್ಲ ಸಿದ್ಧಾಂತಗಳು ಒಂದೇ ರೀತಿಯಾದ ವಿಚಾರವನ್ನು ತಿಳಿಸೋದಿಲ್ಲ. ಹಾಗಾಗಿ ಈ ಮೂಲದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ವಿದ್ವಾಂಸರು, ಇತಿಹಾಸಕಾರರು ತಮ್ಮದೇ ಆದ ರೀತಿಯಲ್ಲಿ ಚಂದ್ರಗುಪ್ತ ಮೌರ್ಯನ ಮೂಲದ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಅಂತಹ ಪ್ರಮುಖ ಸಿದ್ಧಾಂತಗಳಂದ್ರೆ ಒಂದನೇದಾಗಿ ವಿಶಾಖದತ್ತನು. ಇದನ್ನು ಪ್ರಾಚೀನ ಕಾಲದಲ್ಲಿದ್ದಂತ ಒಬ್ಬ ಪ್ರಮುಖ ಇತಿಹಾಸಕಾರ ಇದ್ದ ಮುದ್ರ ರಾಕ್ಷಸ ಎಂಬಂತ ಕೃತಿಯನ್ನು ರಚನೆ ಮಾಡ್ತಾನೆ. ಇದನ್ನ ಪ್ರಕಾರ ಚಂದ್ರಗುಪ್ತ ಮೌರ್ಯನ ಮಯೂರ ಸುತ ಎಂಬಂತ ಒಂದು ಸಂಗತಿಗೆ ಸೇರಿದವನೆಂದು ತಿಳಿಸಲಾಗುತ್ತೆ. ನೆಕ್ಸ್ಟ್, ಜೈನ ಸಾಹಿತ್ಯದ ಪ್ರಕಾರ ಚಂದ್ರಗುಪ್ತ ಮೌರ್ಯನ ನವಿಲು ಪೋಷಕರಾಗಿದ್ದರು. ನವಿಲು ಪೋಷಕರ ಪಂಗಡಕ್ಕೆ ಸೇರಿದಂತಹ ವ್ಯಕ್ತಿಯಾಗಿದ್ದನು ಎಂದು ತಿಳಿಸ್ತಾರೆ. ಮತ್ತೆ ಮೌರ್ಯ ಎಂಬಂತಹ ಪದವು ಮೌರ್ಯ ಎಂಬಂತಹ ಪದದಿಂದ ಬಂದಿದೆ. ಈ ಮೌರ್ಯ ಎಂಬುದು ನಂದ ಸಾಮ್ರಾಜ್ಯದ ಒಬ್ಬ ರಾಜನ ಉಪಪತ್ನಿಯ ಹೆಸರಾಗಿದೆ. ಹಾಗಾಗಿ ಚಂದ್ರಗುಪ್ತ ಮೌರ್ಯನು ನಂದರಾಜನ ಉಪಪತ್ನಿಗೆ ಜನಿಸಿದ ಮಗು ಎಂದು ತಿಳಿಸುತ್ತೆ. ಮತ್ತೆ ಬೌದ್ಧ ಸಾಹಿತ್ಯದ ಪ್ರಕಾರ, ದೀಪವಂಶ ಮತ್ತು ಮಹಾವಂಶಗಳ ಪ್ರಕಾರ ನೋಡೋದಾದ್ರೆ, ಬೌದ್ಧ ಸಾಹಿತ್ಯದ ಪ್ರಕಾರ ಚಂದ್ರಗುಪ್ತ ಮೌರ್ಯನು ಕ್ಷತ್ರಿಯ ವಂಶಕ್ಕೆ ಸೇರಿದವನಾಗಿದ್ದಾನೆ. ಇದನ್ನ ಮೌರ್ಯ ಎಂಬಂತಹ ಕ್ಷತ್ರಿಯ ಕುಲಕ್ಕೆ ಸೇರಿದು ಈ ಮೌರ್ಯ ಸಂತತಿಯು ಪಾಟಲಿಪುತ್ರ ಪಿಪ್ಪಲಿವನದಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇತ್ತು. ಹಾಗಾಗಿ ಬೌದ್ಧ ಸಾಹಿತ್ಯದ ಪ್ರಕಾರ ಚಂದ್ರಗುಪ್ತ ಮೌರ್ಯ ಕ್ಷತ್ರಿಯ ಸೇರಿದ್ದಾನೆ. ವಿಶಾಖದತ್ತರ ಪ್ರಕಾರ ಇದ್ದ ಮೈರಚುತ ಪಂಗಡ ಸೇರಿದ್ದಾನೆ. ಮತ್ತೆ ಈ ಮೌರ್ಯ ಎಂಬ ಪದದ ಆಧಾರದ ಮೇಲೆ ನೋಡೋದಾದ್ರೆ ಇದ್ದ ನಂದ ಅರಸನ ಉಪಪತ್ನಿಗೆ ಜನಿಸಿದಂತಹ ಮಗು ಎಂದು ತಿಳಿಸಲಾಗುತ್ತೆ. ಹೀಗೆ ಈ ಮೂಲಗಳ ಪ್ರಕಾರ ಚಂದ್ರಗುಪ್ತನ ಮೂಲವನ್ನು ತಿಳಿದುಕೊಳ್ಳಬಹುದಾಗಿದೆ. ಓಕೆ, ಈ ಮೂಲಗಳ ಪ್ರಕಾರ ಚಂದ್ರಗುಪ್ತನ ಮೌರ್ಯನ ಅಥವಾ ಮೌರ್ಯ ಸಾಮ್ರಾಜ್ಯದ ನಾವು ಮೂಲವನ್ನು ಹುಡುಕೋದಕ್ಕೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್, ದ ಅಚೀವ್ಮೆಂಟ್ ಆಫ್ ಚಂದ್ರಗುಪ್ತ ಮೌರ್ಯ.
Chandragupta Maurya is a founder of Maurya dynasty, and Pataliputra is the capital of Maurya dynasty, and Dharmachakra is a royal emblem of Mauryan dynasty. And the many theories give the information regarding the origin of Chandragupta Maurya. And whenever Chandragupta Maurya is a founder of Mauryan Empire, and he established the Mauryan dynasty under the guidelines of Kautilya. Okay, and the Chandragupta Maurya Chandragupta Maurya is a founder of Mauryan dynasty, and there is no information regarding the early life of Chandragupta Maurya. But after the proper age of Chandragupta Maurya, he brought up by the ancient statesman of India, who is called the Kautilya. Kautilya gave the proper education to Chandragupta Maurya, and he gave the guidelines to establish the Maurya dynasty, and then give the administrative and political warfare and all the education to Chandragupta Maurya. Hence, Chandragupta Maurya became the king of Maurya dynasty, and he established the systematic organized army, and then he established the Mauryan dynasty. And after the established a strong army, he invaded on the petty rurals of Punjab, and he completely occupied the Punjab and the neighboring petty states. Okay, hence the Chandragupta Maurya became the popular in the history of ancient India. And Chandragupta Maurya sadhana ಬಗ್ಗೆ ನೋಡೋದಾದ್ರೆ ಚಂದ್ರಗುಪ್ತ ಮೌರ್ಯನ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಚಂದ್ರಗುಪ್ತ ಮೌರ್ಯನ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಈತನ ಕೌಟಿಲ್ಯನ ಮಾರ್ಗದರ್ಶನದ ಮೇಲೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ. ಇದನ್ನು ಸಾಮಾನ್ಯ ಪೂರ್ವ 323ರಿಂದ 300ರವರೆಗೆ ಆಳ್ವಿಕೆಯನ್ನ ನಡೆಸಿದ್ದಾನೆ. ಇದನ್ನ ಪಾಲಿನ ಬಗ್ಗೆ ಯಾವುದೇ ರೀತಿಯಿಂದ ನಿಖರ ಮಾಹಿತಿ ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವರು ಹೇಳ್ತಾರೆ ಈತ ಪಾಟಲಿಪುತ್ರದಲ್ಲಿ ಒಂದು ಪಾಕಶಾಲೆಯಲ್ಲಿ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇರ್ತಾನೆ, ಈತನನ್ನು ಅಲ್ಲಿಂದ ಓಡಿಸಲಾಗುತ್ತೆ, ನಂತರ ಕೌಟಿಲ್ಯ ಇದನಿಗೆ ಶಿಕ್ಷಣವನ್ನು ನೀಡ್ತಾನೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಸಿದ್ಧಾಂತಗಳ ಪ್ರಕಾರ ಈತ ಹಸುಗಳನ್ನು ಮೇಯಿಸ್ತಾ ಇದ್ದ ಗೋಪಾಲಕನಾಗಿದ್ದನು. ಒಮ್ಮೆ ಈತ ತನ್ನ ಸಹೋದರಿಗಳೊಂದಿಗೆ ತನ್ನ ಸಹಚರರೊಂದಿಗೆ ರಾಜನ ದರ್ಬಾರನ್ನು ನಡೆಸುವ ಒಂದು ನಾಟಕವನ್ನು ಆಡ್ತಾ ಇರ್ತಾನೆ. ಇದನ್ನು ಗಮನಿಸಿದಂತಹ ಕೌಟಿಲ್ಯನು ಪ್ರಾರಂಭದಲ್ಲಿ ನಂತರ ಆಸ್ಥಾನದಲ್ಲಿ ಇರ್ತಾನೆ, ಆರಿಂದ ಅವಮಾನಿತನಾಗಿ ಹೊರಬರ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಈ ಚಂದ್ರಗುಪ್ತ ಮೌರ್ಯನನ್ನ ಎಂಬಂತ ಯುವಕನನ್ನು ನೋಡ್ತಾನೆ. ಇದನ್ನ ಧೈರ್ಯ ಸಾಹಸವನ್ನು ಗಮನಿಸಿ ಆತನನ್ನು ದಕ್ಷಿಣಶೈಲಿಯಾಗಿ ಕರೆದುಕೊಂಡು ಹೋಗಿ ಸುಮಾರು 6 ತಿಂಗಳ ಕಾಲ ಸೈನಿಕ ಶಿಕ್ಷಣವನ್ನು ನೀಡಿ ಆತನನ್ನು ರಾಜನನ್ನಾಗಿ ಮಾಡ್ತಾನೆ. ಮತ್ತೆ ಹಲವಾರು ಸಿದ್ಧಾಂತಗಳಿವೆ. ಏನಿದ್ರು ಇದರ ಬಾಲ್ಯದ ಬಗ್ಗೆ ನಿಖರವಾದ ಮಾಹಿತಿಯನ್ನ ತಿಳಿಯೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಒಂದು ವಯಸ್ಸಿಗೆ ನಂತರ ಈತನಿಗೆ ಕೌಟಿಲ್ಯ ಎಂಬಂತಹ ಪ್ರಾಚೀನ ಭಾರತದ ರಾಜನೀತಿಜ್ಞನು ಎಲ್ಲ ರೀತಿಯ ಶಿಕ್ಷಣವನ್ನು ಒದಗಿಸ್ತಾನೆ, ಒಬ್ಬ ರಾಜನನ್ನಾಗಿ ಮಾಡ್ತಾನೆ. ಈತನಿಗೆ ಒಂದು ಸುವ್ಯವಸ್ಥಿತವಾದಂತಹ ಸೈನ್ಯವನ್ನು ನಿರ್ಮಿಸ್ತಾನೆ. ಈತನಿಗೆ ಆಡಳಿತದಲ್ಲಿ ರಾಜಕೀಯದಲ್ಲಿ ಬೇಕಾದಂತ ಎಲ್ಲ ಸಲಹೆ ಮಾರ್ಗದರ್ಶನಗಳನ್ನ ನೀಡ್ತಾನೆ. ಹಾಗಾಗಿ ಈ ಚಂದ್ರಗುಪ್ತ ಮೌರ್ಯನ ಒಬ್ಬ ಸಮರ್ಥ ರಾಜನಾಗಿ ಅಭಿವೃದ್ಧಿ ಆಗ್ತಾನೆ. ನಂತರ ಈತ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಕನ್ಕ್ವೆಸ್ಟ್ಸ್ ಆಫ್ ಚಂದ್ರಗುಪ್ತ ಮೌರ್ಯ. ಫಸ್ಟ್ he invaded Punjab and Magadha. Punjab and Magadha. And Chandragupta Maurya organized the well systematic trained army under the guidance of Kautilya. Hence he first invaded on petty rurals of northwest part of India like Punjab, and he moved that the Magadha dynasty. The Dhanananda is the last king of Nanda dynasty of Magadha empire. He was completely defeated by Chandragupta Maurya. Hence Chandragupta Maurya occupied the
enormous royal treasury of Nanda dynasty and also army. Hence, Chandragupta Maurya established the Mauryan dynasty at Pataliputra. Hence, Pataliputra became the capital of Maurya Empire. Okay. ಕೌಟಿಲ್ಯನು ಸಹಾಯದಿಂದ ಅದರ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಮೌರ್ಯನು ಸಮರ್ಥವಾದಂತಹ ಸೈನ್ಯವನ್ನು ನಿರ್ಮಾಣ ಮಾಡ್ತಾನೆ. ಸಮರ್ಥವಾದಂತಹ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಆಡಳಿತಾತ್ಮಕ, ಕಲೆ ಮತ್ತು ವಾಸ್ತುಶಿಲ್ಪದ, ವಿಜ್ಞಾನ ತಂತ್ರಜ್ಞಾನದ ವಿಷಯ ಎಲ್ಲ ರೀತಿಯಾದ ಶಿಕ್ಷಣವನ್ನು ಚಂದ್ರಗುಪ್ತ ಮೌರ್ಯನ ಪಡೆಯುತ್ತಾನೆ. ಹೀಗೆ ಸೇನಾ ನಿರ್ಮಿಸಿದ ನಂತರ ಈಗ ಮೊದಲ ಬಾರಿಗೆ ಭಾರತದ ವಾಯುವ್ಯ ಭಾಗದ ಮೇಲೆ ದಾಳಿ ನಡೆಸ್ತಾನೆ. ಅದರಲ್ಲೂ ಪಂಜಾಬ್ನ ಸುತ್ತಮುತ್ತಲಿರುವಂತಹ ಸಣ್ಣ ಪುಟ್ಟ ಬುಡಕಟ್ಟು ಸಾಮ್ರಾಜ್ಯಗಳನ್ನ ಸೋಲಿಸಿ ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ. ನಂತರ ಈತ ಮಗಧದ ಮೇಲೆ ದಾಳಿ ನಡೆಸ್ತಾನೆ. ಮಗಧದ ಸಾಮ್ರಾಜ್ಯದಲ್ಲಿ ಆ ವೇಳೆಗೆ ನಂದ ವಂಶಸ್ಥರು ಆಳ್ವಿಕೆಯನ್ನ ನಡೆಸ್ತಾ ಇರ್ತಾರೆ. ನಂದ ವಂಶದ ಕೊನೆಯ ಅರಸನೇ ಧನನಂದ. ಈ ಧನನಂದನು ಪ್ರಜಾಪೀಡಕನಾಗಿದ್ದಾನೆ. ಪ್ರಜೆಗಳ ಮೇಲೆ ಅತಿಯಾದಂತಹ ತೆರಿಗೆಯನ್ನು ವಿಧಿಸಿ ಆತನ ಖಜಾನೆಯನ್ನು ತುಂಬಿಸಿಕೊಂಡಿರ್ತಾನೆ. ಇದರಿಂದ ಆ ಧನನಂದನು ಸಂಪೂರ್ಣವಾಗಿ ಚಂದ್ರಗುಪ್ತ ಮೌರ್ಯನಿಂದ ಸೋತು ಕೊಲೆ ಆಗ್ತಾನೆ. ನಂತರ ಚಂದ್ರಗುಪ್ತ ಮೌರ್ಯನು ಈ ನಂದ ವಂಶದ ಖಜಾನೆಯನ್ನು ವಶಪಡಿಸಿಕೊಳ್ತಾನೆ. ಮತ್ತೆ ರಾಜಧಾನಿಯನ್ನು ಪಾಟಲಿಪುತ್ರವನ್ನು ವಶಪಡಿಸಿಕೊಳ್ತಾನೆ. ಈ ಪಾಟಲಿಪುತ್ರ ನಗರದಲ್ಲಿಯೇ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ಪಾಟಲಿಪುತ್ರವು ಮೌರ್ಯರ ರಾಜಧಾನಿ ಆಗುತ್ತೆ. ಹೀಗೆ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ. ಪಾಟಲಿಪುತ್ರವನ್ನ ರಾಜಧಾನಿಯನ್ನಾಗಿ ನೇಮಕ ಮಾಡ್ಕೊಳ್ತಾನೆ. ಓಕೆ, ನೆಕ್ಸ್ಟ್ ಈಗ ಗ್ರೀಕ್ನ ಒಬ್ಬ ಅರಸನೊಂದಿಗೆ ಹೋರಾಟವನ್ನು ನಡೆಸ್ತಾನೆ. ಆ ಅರಸನೇ ಸೆಲ್ಯೂಕಸ್. Seleucus is the most important Greek empire, and the Greek ruler of Alexander, he invaded on India and he occupied the northwest part of India, and it is completely controlled over the Alexander when he returned from India, and he decided to return from India to homeland, and he later Alexander was died at Babylonia. Hence Seleucus became the king of Greek Empire. He also wanted to conquer the India. Hence he crossed the Sindhu river and he invaded on India. But Chandragupta Maurya is a efficient, famous king of Mauryan dynasty. He completely defeated the Seleucus in 305 BCE. The treaty was concluded with them. According to treaty, Seleucus gave the enormous places to Chandragupta Maurya like Kabul, Afghanistan, Kandahar, Herat, Balochistan and other places. And he gave his daughter to marry with Chandragupta Maurya. Hence returned, Chandragupta Maurya gave the 500 trained elephants to Seleucus. And the memory of this moment, Seleucus sent his ambassador to Chandragupta Mauryan court, who is called the Megasthenes. Megasthenes is the most important historian, scholar. He wrote Indica. It is give the most valuable information regarding the municipal administration of Mauryan dynasty, and it is also give the contemporary events like social, economic, political, education, literature, modern architecture, astronomy, astrology, and other fields. Hence, Indica is the most important source of Mauryan Empire. Okay, ಚಂದ್ರಗುಪ್ತ ಮೌರ್ಯನು ನಂತರ ಒಬ್ಬ ಗ್ರೀಕ್ನ ಅರಸನೊಂದಿಗೆ ಹೋರಾಟವನ್ನು ನಡೆಸಬೇಕಾಗುತ್ತೆ. ಆ ಅರಸನೇ ಸೆಲ್ಯೂಕಸ್. ಗ್ರೀಕ್ನ ಅರಸನಾದಂತಹ ಅಲೆಕ್ಸಾಂಡರ್ನು ಭಾರತದ ಮೇಲೆ ದಾಳಿ ನಡೆಸಿ ಭಾರತದ ವಾಯುವ್ಯ ಭಾಗವನ್ನು ಆಕ್ರಮಿಸಿಕೊಳ್ತಾನೆ. ತಾನು ಭಾರತದಲ್ಲಿರುವವರೆಗೂ ಆ ಪ್ರದೇಶಗಳನ್ನು
ಆತನೇ ನೋಡ್ಕೊಳ್ತಾ ಇರ್ತಾನೆ. ಕೊನೆಗೆ ಇದು ಭಾರತದಿಂದ ನಿರ್ಗಮಿಸಬೇಕಂತ ತೀರ್ಮಾನಿಸಿ ಪ್ರಾಂತ್ಯಾಧಿಕಾರಿಗಳನ್ನ ನೇಮಿಸಿರ್ತಾನೆ. ಇದು ಭಾರತದಿಂದ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಬ್ಯಾಬಿಲೋನಿಯಾದಲ್ಲಿ ಕೊಲೆ ಆಗ್ತಾ ಮರಣವನ್ನ ಹೊಂತಾನೆ. ಹಾಗೆ ಈ ಅಲೆಕ್ಸಾಂಡರ್ನ ಮರಣದ ನಂತರ ಸೆಲಿಕೋಸನು ಗ್ರೀಕ್ನ ಅರಸನಾಗಿ ಆಯ್ಕೆ ಆಗುತ್ತಾನೆ. ಇದನ್ನು ಸಹ ಅಲೆಕ್ಸಾಂಡರ್ ರೀತಿಯಲ್ಲಿ ಭಾರತದ ಮೇಲೆ ದಾಳಿ ನಡೆಸಬೇಕೆಂಬಂತಹ ಉದ್ದೇಶವನ್ನು ಆಸೆಯನ್ನು ಹೊಂದಿರ್ತಾನೆ. ಹಾಗಾಗಿ ಈತ ಒಂದು ಸೇನಾವನ್ನು ನಿರ್ಮಿಸಿಕೊಂಡು ಸಿಂಧೂ ನದಿಯನ್ನು ದಾಟಿ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಆದರೆ ಈ ಸೆಲಿಕೋಸನು ಭಾರತದ ಮೇಲೆ ದಾಳಿ ನಡೆಸುವಂತಹ ವೇಳೆಗೆ ಚಂದ್ರಗುಪ್ತ ಮೌರ್ಯ ಎಂಬಂತಹ ಒಬ್ಬ ಸಮರ್ಥ ಆದಂತಹ ಮೌರ್ಯ ಅರಸ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಈ ಚಂದ್ರಗುಪ್ತ ಮೌರ್ಯನು ಸೆಲಿಕೋಸನ ಸಂಪೂರ್ಣವಾಗಿ ಸಾಮಾನ್ಯ ಶಕಪೂರ್ವ 305 ಸೋಲಿಸ್ತಾನೆ. ಸೋದಂತಹ ಸೆಲಿಕೋಸನು ಚಂದ್ರಗುಪ್ತ ಮೌರ್ಯನೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ತಾನೆ. ಈ ಒಪ್ಪಂದದ ಪ್ರಕಾರ ಸೆಲಿಕೋಸನು ಚಂದ್ರಗುಪ್ತ ಮೌರ್ಯನಿಗೆ ಕಾಬೂಲ್, ಅಫ್ಘಾನಿಸ್ತಾನ್, ಹೀರತ್, ಬಲೂಚಿಸ್ತಾನ್ ಮೊದಲಾದಂತಹ ಪ್ರದೇಶಗಳನ್ನ ಬಿಟ್ಟುಕೊಡ್ತಾನೆ. ಮತ್ತೆ ತನ್ನ ಮಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾನೆ. ಇದರ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು ಸಹ 500 ಯುದ್ಧ ತರಬೇತಿಯನ್ನು ಹೊಂದಿದಂತಹ ಆನೆಗಳನ್ನು ಸೆಲಿಕೋಸನ ಆಸ್ಥಾನಕ್ಕೆ ಕಳುಹಿಸಿಕೊಡ್ತಾನೆ. ಹೀಗೆ ಸೆಲಿಕೋಸ್ ಮತ್ತು ಚಂದ್ರಗುಪ್ತನ ನಡುವೆ ಉತ್ತಮವಾದ ಸ್ನೇಹ ವೈವಾಹಿಕ ಸಂಬಂಧ ಏರ್ಪಡುತ್ತೆ. ಈ ಸಂಬಂಧದ ಪ್ರತಿಯಾಗಿ ಸೆಲಿಕೋಸನು ತನ್ನ ರಾಯಭಾರಿಯಾದ ಮೆಗಾಸ್ತಾನಿಸ್ನನ್ನು ಭಾರತಕ್ಕೆ ಅಥವಾ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಡ್ತಾನೆ. ಈ ಮೆಗಾಸ್ತಾನಿಸನು ಇಂಡಿಕಾ ಎಂಬಂತಹ ಕೃತಿಯನ್ನು ಬರೀತಾನೆ. ಈ ಇಂಡಿಕಾ ಕೃತಿಯು ಮೌರ್ಯ ಸಾಮ್ರಾಜ್ಯದ ಬಗ್ಗೆ, ಚಂದ್ರಗುಪ್ತ ಮೌರ್ಯನ ಆಡಳಿತದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸುತ್ತದೆ. ಈ ಮೌರ್ಯರ ನಗರಾಡಳಿತದ ಬಗ್ಗೆ, ಪಾಟಲಿಪುತ್ರದಲ್ಲಿ ನಡೆಯುವಂತಹ ಪೌರಾಡಳಿತದ ಬಗ್ಗೆ, ಅಲ್ಲಿನ ಇರುವಂತಹ ಸಮಿತಿಗಳ ಬಗ್ಗೆ, ಮತ್ತೆ ಈ ಮೌರ್ಯರ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಶಿಕ್ಷಣ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸುತ್ತೆ. ಹಾಗೆ ಈ ಮೆಗಾಸ್ತಾನಿಸನ ಇಂಡಿಕಾ ಕೃತಿಯು ಮೌರ್ಯ ಸಾಮ್ರಾಜ್ಯದ ಪ್ರಮುಖವಾದಂತಹ ಒಂದು ಆಧಾರಗಳಾಗಿವೆ. Okay. And during the last days of Chandragupta Mauryan life, according to Jain literature, he spent his last days at Shravanabelagola in Karnataka. Why? Because he embraced the Jainism under the influence of Bhadrabahu. Bhadrabahu is a Jain monk, and he came to Karnataka. He stayed at Shravanabelagola and he performed the Salekana, and he was died in 300 BCE. And he stayed at hill called as a Chandragiri, and he established the basadi called as a Chandragupta Basadi. It is the most important information regarding the Chandragupta Maurya. Okay. Here Chandragupta Maurya ಕೊನೆಯ ದಿನಗಳನ್ನು ತಿಳಿಯೋದಾದರೆ, ಜೈನ ಸಾಹಿತ್ಯದ ಪ್ರಕಾರ ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳ ಅವಧಿಯಲ್ಲಿ ಭದ್ರಬಾಹುವಿನ ಮಾರ್ಗದರ್ಶನದಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸುತ್ತಾನೆ. ಏನು ಭದ್ರಬಾಹುವಿನ ಒಂದು ನೇತೃತ್ವದಲ್ಲಿ, ಅದರ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ನಂತರ ಇದರ ತನ್ನ ಉಳಿದ ಕಾಲವನ್ನು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಕಳೀತಾನೆ. ಕರ್ನಾಟಕ ಬಂದು ಶ್ರವಣಬೆಳಗೊಳದಲ್ಲಿ ನೆಲೆಸಿ ಅಲ್ಲಿರುವಂತಹ ಚಂದ್ರಗಿರಿ ಎಂಬಂತಹ ಬೆಟ್ಟದ ಮೇಲೆ ಆತ ಸಲ್ಲೇಖನ ಎಂಬಂತಹ ವ್ರತವನ್ನು ಕೈಗೊಳ್ತಾನೆ. ಈ ಸಲ್ಲೇಖನ ಅಂತಂದ್ರೆ ಏನಂದ್ರೆ, ಅನ್ನ ಆಹಾರವನ್ನು, ನೀರು ಆಹಾರವನ್ನು ಏನು ಸೇವಿಸದೆ ಉಪವಾಸವನ್ನು ಆಚರಿಸಿ ಸಾವನ್ನಪ್ಪುವುದು. ಇಂತಹ ಸಲ್ಲೇಖನ ವ್ರತವನ್ನು ಜೈನ ಧರ್ಮೀಯರು ಅನುಸರಿಸುತ್ತಾರೆ. ಹಾಗೆ ಜೈನ ಧರ್ಮ ಸ್ವೀಕರಿಸಿದ ಚಂದ್ರಗುಪ್ತ ಮೌರ್ಯನು ಈ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿ ಶ್ರವಣಬೆಳಗೊಳದಲ್ಲಿ ಸಾಮಾನ್ಯ ಶಕಪೂರ್ವ 300 ಮರಣವನ್ನು ಹೊಂದುತ್ತಾನೆ. ಈತ ವಾಸವಿದ್ದ ಬೆಟ್ಟಕ್ಕೆ ಚಂದ್ರಗಿರಿ ಬೆಟ್ಟ ಅಂತ ಕರೀತೇವೆ. ಈತ ಶ್ರವಣಬೆಳಗೊಳದಲ್ಲಿ ಚಂದ್ರಗಿರಿ ಬಸದಿ ಎಂಬಂತಹ ಒಂದು ಜೈನ ಬಸದಿಯನ್ನು ನಿರ್ಮಾಣ ಮಾಡಿದ್ದಾನೆ. ಇವು ಆತ ಕರ್ನಾಟಕಕ್ಕೆ ಬಂದಿದ್ದಾನೆ, ಜೈನ ಧರ್ಮ ಸ್ವೀಕರಿಸಿದ್ದಾನೆ, ಇಲ್ಲಿ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿ ಸಾವನ್ನಪ್ಪಿದ್ದಾನೆ ಎಂಬುದಕ್ಕೆ ಇರುವಂತಹ
ಪ್ರಮುಖವಾದ ಸಾಕ್ಷ್ಯ ಅಥವಾ ನಿದರ್ಶನಗಳಾಗಿವೆ. ಇದು ಚಂದ್ರಗುಪ್ತ ಮೌರ್ಯನ ಜೀವನದ ಬಗ್ಗೆ ಆತನ ಸಾಧನೆಗಳ ಬಗ್ಗೆ ಇರುವಂತಹ ಮಾಹಿತಿಯಾಗಿದೆ. ಮತ್ತೆ ಈ ಮೌರ್ಯ ಸಾಮ್ರಾಜ್ಯನ ಅಧ್ಯಯನ ಮಾಡಕ್ಕೆ ಇರುವಂತಹ ಪ್ರಮುಖ ಆಧಾರಗಳಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಮೌರ್ಯನ್ ಎಂಪೈರ್. ಒನ್ ಇಸ್ ದ ಅರ್ಥಶಾಸ್ತ್ರ ಆಫ್ ಕೌಟಿಲ್ಯ, ವಿಜಯದತ್ತ ಬುದ್ಧ ರಾಕ್ಷಸ, and Megasthenes Indica, and Ashokan edicts, and the Silonian chronicles of Dipavamsha and Mahavamsha, and monuments are the most important sources to study about the Mauryan Empire. Okay, and next the Kautilya. Kautilya is a famous statesman of ancient India. Kautilya is a famous statesman of ancient India and he worked as a minister in the court of Nanda dynasty. And after he governed from Nanda dynasty and he saw the Chandragupta Maurya and he brought up him and he gave the proper education to Chandragupta Maurya and he organized the well systematic army and under the guidance of him Chandragupta Maurya established the Mauryan dynasty. And the Kautilya played a prominent role in the dethronement or destroy the Nanda dynasty and establishment of Mauryan dynasty. And he wrote Arthashastra. And he is also known as a Vishnugopa or Chanakya. Vishnugopa or Chanakya is another names of Kautilya. And he wrote Arthashastra. Arthashastra is a famous work of Kautilya in Sanskrit language. And Dr. Shama Shastri is a librarian of Mysore Oriental Library. He discovered the Arthashastra in 1905 and he published its English version in 1909. And the content of Arthashastra was classified into three types. The content of Arthashastra was classified into three types. One is the king, his council and ministers. King, ministers and government. And the second one is civil and criminal law. And third one is interstate law, diplomacy and war. And also you get the information regarding the Saptangas or seven limbs of the state. The Saptangas are Raja, Mantri, Janapada, Kosha, Durga, Bala are the most important Saptangas of or eight limbs of Arthashastra of Kautilya. Okay. Then Kautilya. Kautilya ಪ್ರಾಚೀನ ಭಾರತದಿಂದ ಪ್ರಮುಖ ಒಂದು ರಾಜನೀತಿಜ್ಞನಾಗಿದ್ದಾನೆ. ಕೌಟಿಲ್ಯನು ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧನಾದಂತಹ ರಾಜನೀತಿಜ್ಞನಾಗಿದ್ದಾನೆ. ಇದರ ಪ್ರಾರಂಭದಲ್ಲಿ ನಂದನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸೇವೆ ಮಾಡ್ತಾ ಇರ್ತಾನೆ. ಇದು ನನಗೆ ನಂದನ ಅರಸನ ಧನಾನಂದನು ಕುರುಪಿ ಎಂದು ಮುದ್ರಿಸ್ತಾನೆ. ಇದನ್ನು ಕೋಪಗೊಂಡಂತಹ ಧನಾನಂದ ಹೊರಬಂದು ನಂದ ನಿರ್ನಾಮ ಮಾಡಬೇಕೆಂಬಂತ ಒಂದು ಘೋಷಣೆಯನ್ನು ಮಾಡ್ತಾನೆ. ನಂತರ ಇದು ಚಂದ್ರಗುಪ್ತ ಮೌರ್ಯನನ್ನು ನೋಡಿ ಚಂದ್ರಗುಪ್ತ ಮೌರ್ಯನಿಗೆ ಎಲ್ಲ ರೀತಿಯ ಶಿಕ್ಷಣ ಒದಗಿಸಿ ಚಂದ್ರಗುಪ್ತ ಮೌರ್ಯನನ್ನು ಒಬ್ಬ ಸಮರ್ಥ ರಾಜನನ್ನಾಗಿ ಮಾಡ್ತಾನೆ. ಒಂದು ಬಲಿಷ್ಠವಾದ ಸೈನ್ಯ ನಿರ್ಮಾಣ ಮಾಡ್ತಾನೆ. ಈ ಚಂದ್ರಗುಪ್ತ ಮೌರ್ಯನಿಗೆ ರಾಜಕೀಯದಲ್ಲಾಗಿರ್ಬೋದು, ಯುದ್ಧದಲ್ಲಾಗಿರ್ಬೋದು, ಆಡಳಿತದಲ್ಲಾಗಿರ್ಬೋದು ಬೇಕಾದಂತಹ ಎಲ್ಲ ಅವಶ್ಯಕ ಶಿಕ್ಷಣವನ್ನು ಒದಗಿಸ್ತಾನೆ. ಹಾಗೆ ಚಂದ್ರಗುಪ್ತ ಮೌರ್ಯ ಒಬ್ಬ ಸಮರ್ಥ ರಾಜನಾಗಿ ಪರಿವರ್ತನೆ ಆಗುತ್ತಾನೆ, ಬೆಳವಣಿಗೆ ಆಗ್ತಾನೆ. ನಂತರ ಕೌಟಿಲ್ಯನು ನಂದ ವಂಶದ ನಿರ್ನಾಮದಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ನಿರ್ಣಾಯಕವಾದ ಪಾತ್ರವನ್ನು ವಹಿಸಿದ್ದಾನೆ. ಇದರ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ. ಮತ್ತೆ ನಂದ ಸಾಮ್ರಾಜ್ಯದ ಕೊನೆಯ ಅರಸನ ಧನಾನಂದನ ಸೋಲಿಸಿ ನಂದ ಸಾಮ್ರಾಜ್ಯವನ್ನ ನಿರ್ನಾಮ ಮಾಡ್ತಾನೆ. ಮತ್ತೆ ಈ ಕೌಟಿಲ್ಯನು ಇದನ್ನು ವಿಷ್ಣುಗೋಪ ಚಾಣಕ್ಯ ಅಂತಲೂ ಸಹ ಕರಿತೀವಿ. ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾನೆ. ಕೌಟಿಲ್ಯನ ಸಂಸ್ಕೃತ ಭಾಷೆಯಲ್ಲೇ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾನೆ. ಈ ಅರ್ಥಶಾಸ್ತ್ರವು ಕೌಟಿಲ್ಯ ರಚಿತ ಪ್ರಸಿದ್ಧವಾದ ಗ್ರಂಥವಾಗಿದೆ. ಇದು
ಶ್ಯಾಮಶಾಸ್ತ್ರಿ ಎಂಬಂತ ಒಬ್ಬ ಮೈಸೂರು ಓರಿಯೆಂಟಲ್ ಲೈಬ್ರರಿಯ ಗ್ರಂಥಪಾಲಕರಾಗಿರ್ತಾರೆ. ಇವರು 1905ರಲ್ಲಿ ಸಂಶೋಧನೆ ಮಾಡ್ತಾರೆ. ಇದರ ಇಂಗ್ಲಿಷ್ ಅವತರಣಿಕೆಯನ್ನು 1909ರಲ್ಲೇ ಬಿಡುಗಡೆ ಮಾಡಲಾಗುತ್ತೆ. ಈ ಕೌಟಿಲ್ಯದಲ್ಲಿರುವಂತಹ ಅಂಶಗಳನ್ನು, ಪಠ್ಯ ವಿಷಯಗಳನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಮೊದಲ ಭಾಗ ರಾಜ, ಮಂತ್ರಿಮಂಡಲ, ಸರ್ಕಾರದ ಬಗ್ಗೆ ಮಾಹಿತಿ ತಿಳಿಸುತ್ತೆ. ಎರಡನೇದಾಗಿ ಸಿವಿಲ್ ಮತ್ತು ಕ್ರಿಮಿನಲ್ ಕಾಯ್ದೆ ಬಗ್ಗೆ ತಿಳಿಸುತ್ತೆ. ಮೂರನೇದಾಗಿ ಅಂತಾರಾಜ್ಯ ಕಾನೂನು, ಯುದ್ಧ ಮತ್ತೆ ಒಪ್ಪಂದಗಳ ಬಗ್ಗೆ ತಿಳಿಸುತ್ತೆ. ಯುದ್ಧ ಮತ್ತೆ ರಾಜತಾಂತ್ರಿಕತೆಯ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೆ. ಒಂದು ರಾಜ, ಮಂತ್ರಿಮಂಡಲ, ಸರ್ಕಾರದ ಬಗ್ಗೆ ಮಾಹಿತಿ ತಿಳಿಸುತ್ತೆ ಮೊದಲ ಭಾಗ. ಎರಡನೇ ಭಾಗ ಬಂದು ಕ್ರಿಮಿನಲ್ ಮತ್ತೆ ಸಿವಿಲ್ ಪ್ರಕರಣಗಳಿಗೆ ಮಾಹಿತಿ ತಿಳಿಸುತ್ತೆ. ಮೂರನೇ ಭಾಗ ಬಂದು ಅಂತಾರಾಜ್ಯ ಕಾನೂನು ಮತ್ತೆ ಯುದ್ಧ ಮತ್ತೆ ರಾಜತಾಂತ್ರಿಕತೆಯ ಬಗ್ಗೆ, ಒಪ್ಪಂದಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೆ. ಹೀಗೆ ಈ ಕೌಟಿಲ್ಯ ರಚಿಸಿದ ಅರ್ಥಶಾಸ್ತ್ರವನ್ನು 3 ಭಾಗಗಳಾಗಿ ಮಾಡಲಾಗುತ್ತೆ, ವಿಂಗಡಿಸಲಾಗುತ್ತೆ. ಮತ್ತೆ ಹೀಗೆ ಕೌಟಿಲ್ಯನು ಸಪ್ತಾಂಗಗಳ ಬಗ್ಗೆ ಮಾಹಿತಿ ತಿಳಿಸ್ತಾನೆ. ಏನು, ಒಂದು ರಾಜ್ಯದ ಅಭಿವೃದ್ಧಿಗೆ ಒಂದು ಸಾಮ್ರಾಜ್ಯದ ಅಭಿವೃದ್ಧಿಗೆ ಬೇಕಾದಂತಹ 7 ಅಂಶಗಳ ಬಗ್ಗೆ ಮಾಹಿತಿನ ತಿಳಿಸ್ತಾನೆ. ಆ 7 ಅಂಶಗಳು ಯಾವುವು ಅಂದರೆ, ಮೊದಲನೇದಾಗಿ ಅವುಗಳನ್ನ ಒಟ್ಟಾರೆ ಸಪ್ತಾಂಗಗಳು ಅಂತ ಕರಿತೀವಿ. ಆ ಸಪ್ತಾಂಗಗಳು ಯಾವ ಅಂದ್ರೆ ರಾಜ, ಮಂತ್ರಿ, ಜನಪದ, ಕೋಶ, ಬಲ, ಮಿತ್ರ. ಇವು ಈ ಸಾಮ್ರಾಜ್ಯದ ಅಭಿವೃದ್ಧಿ ಬೇಕಾಗಿರುವಂತಹ ಪ್ರಮುಖವಾದ ಸಪ್ತಾಂಗಗಳಾಗಿವೆ. ಇವುಗಳಿಲ್ಲದೆ ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ, ಸಮಾಜ ಸ್ಥಾಪನೆ ಮಾಡೋದಕ್ಕೆ, ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಎಂಬಂತಹ ಮಾಹಿತಿಯನ್ನ ಕೌಟಿಲ್ಯನ ತಿಳಿಸಿದ್ದಾರೆ. ಇದು ಚಂದ್ರಗುಪ್ತ ಮೌರ್ಯ ಮತ್ತೆ ಕೌಟಿಲ್ಯನ ಬಗ್ಗೆ ಇರುವಂತಹ ಪ್ರಮುಖವಾದ ಮಾಹಿತಿ. ಇಟ್ ಇಸ್ ಎ ಬ್ರೀಫ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ Chandragupta Maurya and Kautilya. Okay. And next, the achievement of Ashoka. Why Ashoka called as the Great? And other information regarding the conquests and other administrative reforms of Ashoka are discussed in next class.